ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕದ ಎಲ್ಲ ಡಿಸಿ ಮತ್ತು ಎಸಿಗಳು ನೋಡಲೇಬೇಕಾದಂತ ಸುದ್ದಿ ಇದು. ಈ ರೀತಿಯ ಘಟನೆ ಹಿಂದೆ ನಡೆದಿಲ್ಲ, ಮುಂದೆಯೂ ನಡೆಯಲ್ಲ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಸಿಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಅಷ್ಟಕ್ಕೂ ಆ ಎಸಿ ಯಾರು, ಎಸಿ ಮಾಡಿದ್ದೇನು ಗೊತ್ತಾ? ಕರ್ನಾಟಕದ ಎಲ್ಲ ಡಿಸಿ ಮತ್ತು ಎಸಿಗಳು ನೋಡಲೇಬೇಕಾದಂತ ಸುದ್ದಿ ಇದು. ಈ ರೀತಿಯ ಘಟನೆ ಹಿಂದೆ ನಡೆದಿಲ್ಲ, ಮುಂದೇನು ನಡೆಯಲ್ಲ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಸಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಅಷ್ಟಕ್ಕೂ ಆ ಎಸಿ ಯಾರು, ಏನು ಮಾಡಿದ್ರು? ಎಕ್ಸ್ಕ್ಲೂಸಿವ್ ವಿಡಿಯೋ, ಆಡಿಯೋ ಸಾಕ್ಷಿ ಸಮೇತ ಬಿಗ್ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಬಯಲು ಮಾಡಲಿದೆ ಆ ಎಸಿ ಕರ್ಮಕಾಂಡ. ನಾವು ತೋರಿಸೋ ದೃಶ್ಯ ನೋಡಿದ್ರೆ ಎಲ್ಲರೂ ಶಾಕ್ ಆಗೋದು ಗ್ಯಾರಂಟಿ. ಹಾಗಾಗಿನೇ ಹೇಳ್ತಾ ಇರೋದು, ಕರ್ನಾಟಕದ ಎಲ್ಲ ಡಿಸಿ ಮತ್ತು ಎಸಿಗಳನ್ನು ನೋಡಲೇಬೇಕಾದಂತ ಸುದ್ದಿ. ಈ ರೀತಿಯ ಘಟನೆ ಹಿಂದೆ ನಡೆದಿಲ್ಲ, ಮುಂದೆಯೂ ನಡೆಯಲ್ಲ. ಸ್ಫೋಟಕ ಸುದ್ದಿ. ಅಷ್ಟಕ್ಕೂ ಆ ಎಸಿ ಯಾರು, ಆ ಎಸಿ ಮಾಡಿರುವಂತ ಘನಂದಾರಿ ಕೆಲಸ ಏನು? ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ, ಆಡಿಯೋ ಇದೆ, ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ. ನಾವು ತೋರಿಸೋ ದೃಶ್ಯವನ್ನ ನೋಡಿದ್ರೆ ಎಲ್ಲರೂ ಶಾಕ್ ಆಗೋದು ಗ್ಯಾರಂಟಿ. ಎಕ್ಸ್ಕ್ಲೂಸಿವ್ ವಿಡಿಯೋ, ಆಡಿಯೋ ಸಾಕ್ಷಿ ಸಮೇತ ಬಯಲು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಆ ಎಸಿ ಯಾರು, ಮಾಡಿರುವಂತ ಕೆಲಸ ಏನು? ಇದು ಬೆಂಗಳೂರು ಉತ್ತರ ಎಸಿಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ. ಅಧಿಕಾರಿಗಳನ್ನ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ ಉತ್ತರ ಎಸಿ ಕಿರಣ್ ಅವರು. ಎಸಿ ಕಿರಣ್ ಬೀದಿ ರಂಪಾಟವನ್ನ ಬಯಲು ಮಾಡ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಬೆಂಗಳೂರಿನ ನಡು ರಸ್ತೆಯಲ್ಲೇ ಬ್ರೋಕರ್ಗಳ ಜೊತೆಗೆ ಜಗಳ ಮಾಡಿದ್ದಾರೆ ಇವರು. ಒಬ್ಬ ಎಸಿ ನಡು ರಸ್ತೆಯಲ್ಲಿ ಬ್ರೋಕರ್ಗಳ ಜೊತೆಗೆ ಜಗಳ ಮಾಡ್ತಾರೆ. ಎಷ್ಟೋ ಜನರ ಕನಸು ಎಸಿ ಅನ್ನೋ ಒಂದು ಅಧಿಕಾರ ಸಿಗದಿದೆಯಲ್ಲ, ಅದು ಸುಮ್ಮನೆ ಅಲ್ಲ, ಆ ಕೆಲಸ ಸಿಗದಿದೆಯಲ್ಲ. ಈ ವ್ಯಕ್ತಿ, ಈ ಎಸಿ ನೋಡಿದ್ರೆ ಬ್ರೋಕರ್ಗಳ ಜೊತೆಗೆ ಕೆಎಎಸ್ ಅಧಿಕಾರಿಯವರು ಎಸಿ ಕಿರಣ್ ಕಿತ್ತಾಡಿದ್ದು ಯಾಕೆ? ಬ್ರೋಕರ್ ಹಾಗೂ ಎಸಿ ಕಿರಣ್ ಕಿತ್ತಾಟದ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಕರ್ತವ್ಯ ಲೋಪ ಹಾಗೂ ಅಕ್ರಮದ ಆರೋಪದ ಸುಳಿಯಲ್ಲಿ ಎಸಿ ಸಿಕ್ಕಾಕೊಂಡಿದ್ದಾರೆ. ಬ್ರೋಕರ್ಗಳ ಜೊತೆ ರಸ್ತೆಯಲ್ಲೇ ಜಗಳ ಆಡಿದ್ದಾರೆ ಉತ್ತರ ಎಸಿ ಕಿರಣ್. ಬ್ರೋಕರ್ಗಳ ಜೊತೆ ಕೆಎಎಸ್ ಅಧಿಕಾರಿ ಕಿತ್ತಾಡ್ತಾರೆ ಅಂತ ಅಂದ್ರೆ ಅದನ್ನ ಅಸಹ್ಯ ಅನಿಸ್ಬಿಡುತ್ತದು, ಹೇಳೋದಕ್ಕೂ ಅಸಹ್ಯ ಅದು. ಬ್ರೋಕರ್ ಹಾಗೂ ಎಸಿ ಕಿರಣ್ ಕಿತ್ತಾಟದ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಕರ್ತವ್ಯ ಲೋಪ ಹಾಗೂ ಅಕ್ರಮದ ಆರೋಪದ ಸುಳಿಯಲ್ಲಿ ಎಸಿ ಕಿರಣ್ ಅವರು ಸಿಕ್ಕಾಕೊಂಡಿದ್ದಾರೆ. ನಡು ರಸ್ತೆಯಲ್ಲೇ ಎಸಿ ಕಿರಣ್ ಮೇಲೆ ಹಲ್ಲೆಗೆ ಮುಂದಾದ್ರ ಬ್ರೋಕರ್ಗಳು. ಯಾರು ಆ ಬ್ರೋಕರ್ಗಳು? ಬ್ರೋಕರ್ಗಳಿಗೂ ಎಸಿ ಕಿರಣ್ಗೂ ಇರುವಂತ ಸಂಬಂಧ ಏನು? ಹಾಗಾದ್ರೆ ಒಬ್ಬ ಅಧಿಕಾರಿ ಬ್ರೋಕರ್ಗಳ ಜೊತೆಯಲ್ಲಿ ನಡು ಬೀದಿಯಲ್ಲಿ ರಂಪಾಟ ಮಾಡ್ಕೊಳ್ತಾರೆ. ಇದನ್ನು ಹೇಳೋದಕ್ಕೆ ಒಂಥರ ಆಗ್ತಾ ಇದೆ. ಕೆಎಎಸ್ ಸುಮ್ಮನೆ ಅಲ್ಲ, ಕೆಎಎಸ್ ಪಾಸ್ ಮಾಡೋದಿದೆಯಲ್ಲ, ಅಷ್ಟು ಸುಲಭದ ವಿಚಾರ ಅಲ್ಲ. ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಬೆಂಗಳೂರು ಉತ್ತರದ ಎಸಿ ಕಿರಣ್ ಬ್ರೋಕರ್ಗಳ ಜೊತೆಗೆ ಜಗಳ ಮಾಡ್ತಾ ಇರುವಂತ ದೃಶ್ಯ ಅದು. ಬ್ರೋಕರ್ ನಂಬರ್ 1, ಬ್ರೋಕರ್ ನಂಬರ್ 2 ಅವರ ಮುಂದೆ ಇರೋದು ಕಿರಣ್ ಎಸಿ. ಬ್ರೋಕರ್ಗಳ ಜೊತೆಗೆ ನಡು ರಸ್ತೆಯಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ.
ಪೇಮೆಂಟ್ ವ್ಯವಹಾರ ಅದು. ಪೇಮೆಂಟ್ ವ್ಯವಹಾರ ಪೇಮೆಂಟ್ ವ್ಯವಹಾರ ಪೇಮೆಂಟ್ ವ್ಯವಹಾರ ಅದು. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ವಿಚಾರಕ್ಕೆ ಕಿತ್ತಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಂಗಿಲ್ಲ. ಬಟ್ ಕಿತ್ತಾಡ್ತಾ ಇರೋದಂತೂ ಸತ್ಯ. ಇಬ್ಬರು ಬ್ರೋಕರ್ಗಳಿದ್ದಾರೆ. ಯಾಕೆ ಕಿತ್ತಾಡ್ತಾ ಇದ್ದಾರೆ, ಏನು ಕತೆ ಇವರದ್ದು, ಎಲ್ಲದರ ಬಗ್ಗೆಯೂ ಕೂಡ ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮೊದಲು ಅವ್ರ ಫೋಟೋ ನೋಡಿ, ಅವರು ಕಿತ್ತಾಡ್ತಾ ಇರುವಂತ ದೃಶ್ಯ ನೋಡಿ. ಕಿರಣ್, ಬೆಂಗಳೂರು ಉತ್ತರದ AC ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ಮತ್ತೊಂದು ಬದಿಯಲ್ಲಿ ಬೀದಿಯಲ್ಲಿ ಅಥವಾ ರಸ್ತೆಯಲ್ಲಿ ನಿಂತ್ಕೊಂಡು ಕಿತ್ತಾಡ್ತಾ ಇರೋದು ಬ್ರೋಕರ್ಗಳ ಜೊತೆಗೆ. ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ ಅವರು. AC ಮೇಲೆ ಕೈ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಬ್ರೋಕರ್ಗಳು. ಅದನ್ನ ಅವರೇ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ, ಬೇರೆ ಯಾರು ಅಲ್ಲ. ಆ ಬ್ರೋಕರ್ಗಳೇ ವಿಡಿಯೋ ಮಾಡ್ಕೊಂಡಿದ್ದಂಗೆ ಕಾಣಿಸ್ತಾ ಇದೆ ಇದನ್ನ. ಅದೇನ್ ಮಾಡಿದ್ದಾರೆ ಹಾಗಾದ್ರೆ AC ಕಿರಣ್ ಅಂಥದ್ದೇನು ಮಾಡಿದ್ದಾರೆ? ಆ ಬ್ರೋಕರ್ಗಳು ಅವ್ರ ಮೇಲೆ ಕೈ ಮಾಡೋದಕ್ಕೆ ಹೋಗುವಂಥದ್ದು ಏನು ಮಾಡಿದ್ದಾರೆ? ಗಾಡಿ ಬಿಡಪ್ಪ, ಯಾವನಿಗೆ ಕೊಟ್ಟಿದ್ದೆ, ನಡಿ ನೋಡಿ. ಒಂದಿಷ್ಟು ನಿಮಗೆ ತೋರಿಸ್ತಾ ಇದೀವಿ ನಾವು ಅವ್ರ ಮಾತುಕತೆಗಳನ್ನು. ಯಾವನಿಗೆ ಕೊಟ್ಟಿದ್ದೆ, ನಡಿ ಇಲ್ಲಿಂದ, ಹೇ ಗಾಡಿ ಬಿಡಪ್ಪ, ಗಾಡಿ ಆಫ್ ಮಾಡಪ್ಪ, ಈ ರೀತಿಯಾದಂಥ ಮಾತುಗಳು ಎಕ್ಸ್ಚೇಂಜ್ ಆಗಿದಾವಲ್ಲಿ. ಇದನ್ನ ನೋಡ್ತಾ ಇದ್ರೆ ಏನೋ ಆಗಿದೆ ಇವರ ನಡುವೆ. ಒಬ್ಬ KAS ಅಧಿಕಾರಿ ಮತ್ತು ಬ್ರೋಕರ್ಗಳ ನಡುವೆ ಬೀದಿಯಲ್ಲಿ ಜಗಳ ಆಗುತ್ತೆ. ಒಬ್ಬ KAS ಅಧಿಕಾರಿಯನ್ನ ಹೊಡೆಯೋದಕ್ಕೆ ಬ್ರೋಕರ್ಗಳ ಮುಂದಾಗ್ತಾರೆ, ಬಾಯಿಗೆ ಬಂದಂಗ ಮಾತಾಡ್ತಾರೆ, ಅದನ್ನ ವಿಡಿಯೋ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಏನು ನಡೆದಿದೆ ಅಂತ ಅರ್ಥ.